ಸ್ನೇಹಿತರೆ, ಇಲ್ಲಿಂದ ನಾವು ಉಣ್ಣಿಗೆರೆಗೆ ಹೊರಡೋಣ. ಉಣ್ಣಿಗೆರೆ ಬಂದು RGSCL ಉಣ್ಣಿಗೆರೆ ಆದ ನಂತರ ಗೌಡ್ನಳ್ಳಿಗೆ ಹೋಗೋಣ. ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲೆಲ್ಲ ರೆಡಿ ಆಗ್ತಾ ಇರೋಂಥದ್ದು, ಇಲ್ಲಿ ರೈಟ್ ಸೈಡು ರೆಡಿ ಆಗ್ತಾಯಿದೆ. ಇದು ಬಂದು ಮಲ್ಲಸಂದ್ರ 35, ಸರ್ವೆ ನಂಬರ್ 35 ಮಲ್ಲಸಂದ್ರ ರೆಡಿ ಆಗ್ತಾ ಇರೋವಂಥದ್ದು. ಆಯಿತಾ? ಈ ಸಂಚಿಕೆಯಲ್ಲಿ ನೀವು ಪೂರ್ತಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟು ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಲ್ಲಿಂದ ಉಣ್ಣಿಗೆರೆಗೆ ಓಡೋಣ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐತೆ ಅದು? ಇಲ್ಲಿಂದ 12 ಕಿಲೋಮೀಟ್ರ್ ಇದೆ. ಅಂದರೆ ಮೋಸ್ಟ್ಲಿ ಫಸ್ಟು ಇದೇ ಬರ್ಬೋದೇನಪ್ಪ, ಅದೇನಂತಾರೆ ಅದಕ್ಕೆ, ನಮ್ಮ ಗೌಡ್ನಳ್ಳಿನೇ ಬರ್ಬೋದೇನಪ್ಪ. ಗೌಡ್ನಳ್ಳಿ ಹಾಕಿ ಎಷ್ಟು ಕಿಲೋಮೀಟ್ರ್ ಬರುತ್ತೆ ನೋಡಿ. ಸ್ವಲ್ಪ ಇಲ್ಲಿ ರೆಡಿ ಆಗ್ತಾಯಿದೆ ರೋಡು, ಸೊ ಅಲ್ಲಾಡ್ತಾಯಿದೆ ರೋಡು, ದಮಾಲ್ ಡಿಮೀಲ್ ಅಂತ. ನೋಡೋಣ. ಇಲ್ಲಿ ಏನೋ ಅಡ್ಡ ಹಾಕವ್ರೆ, ಆವಾಗಲೇ ತೋರಿಸಿದೆ ನಾನು. ರೋಡು ಸ್ವಲ್ಪ ಇಲ್ಲಿ ರೆಡಿ ಆಗ್ತಾ ಇರೋದಕ್ಕೆ 7 ಕಿಲೋಮೀಟ್ರ್. ಹಾಂ, ಅದು ಅದೇ ಕಡೆನಾ? ನನಗೆ ಅದೇ ಕನ್ಫ್ಯೂಸು. ಇದು ಲೆಫ್ಟ್ ಸೈಡ್ ಆ ಕಡೆಗೆ ಹೋಗುತ್ತೆ, ಉಣ್ಣಿಗೆರೆ ಈ ಕಡೆ ಬರುತ್ತೆ. ಉಣ್ಣಿಗೆರೆ ಆಮೇಲೆ ಸರಿ. ಸ್ನೇಹಿತರೆ, ನಾನು ಉಣ್ಣಿಗೆರೆಗೆ ಹೋಗೋಣ ಅಂತ ಯೋಚನೆ ಮಾಡಿದ್ದೆ ಈಗ ತಾನೇ. ನಮ್ಮ ಮಡದಿ ಅವರು ಬೇಡ, ಇದು ಎಷ್ಟು ಕಿಲೋಮೀಟ್ರ್ ಐತೆ? 7.8 ಕಿಲೋಮೀಟ್ರ್ ಇದೆ. ಉಣ್ಣಿಗೆರೆಗೆ ಬೇಡ, ಸಾರಿ, ಅದೇನಂತಾರೆ ಅದಕ್ಕೆ, ಯಾವುದು ಬೇಡ? ಉಣ್ಣಿಗೆರೆ ಬೇಡ. ಉಣ್ಣಿಗೆರೆ ಬೇಡ, ಹೌದು, ಉಣ್ಣಿಗೆರೆ ಬೇಡ. ಫಸ್ಟು ಗೌಡ್ನಳ್ಳಿಗೆ ಹೊಂಟೋಗೋಣ. ಗೌಡ್ನಳ್ಳಿ ಆದಮೇಲೆ ಉಣ್ಣಿಗೆರೆಗೆ ಹೋಗೋಣ ಅಂತ ಹೇಳಿದ್ರು. ಯಾಕಂದರೆ ಉಣ್ಣಿಗೆರೆ ಬಂದು ನೋಡಿ, ನಾನು ಇವಾಗ ಫಾಸ್ಟಾಗಿ ಹೋಗಬೇಕು. ಯಾಕೆಂದರೆ ಸುಮಾರು ಸಂಜೆ ಈಗ ಒಂದು 4:45 ಗಂಟೆ ಆಯಿತು. ಮಧ್ಯಾಹ್ನ ನಾನು ಊಟ ಮಾಡೋದೇ ಮರ್ತೋದೆ, ಅದು ವಿಚಾರ. ಇವಾಗ ನಾನು ಈ ಏರಿಯಾನಲ್ಲಿ ಬಂದು ಊಟ ಹುಡುಕ್ತೀನಿ ಅಂದರೆ ಕಷ್ಟನೇ ಐತೆ. ರೋಡ್ ಮಾತ್ರ ಚೆನ್ನಾಗಿದೆ. ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ, ಸೀಟ್ ಬೆಲ್ಟ್ ಹಾಕ್ಕೊಬಿಡ್ತೀನಿ ನಾನು. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವು ಇವಾಗ ಹೋಗ್ತಾ ಇರೋಂಥದ್ದು ಉಣ್ಣಿಗೆರೆಗೆ. ಸಾರಿ, ಉಣ್ಣಿಗೆರೆ ಅಲ್ಲ, ಏನು ರೀ ಅದು, ಗೌಡ್ನಳ್ಳಿಗೆ. ಫಸ್ಟು ಗೌಡ್ನಳ್ಳಿ ಆಗಿದ ನಂತರ ಉಣ್ಣಿಗೆರೆ. ಸ್ವಲ್ಪ ಬೇಗ ಹೋಗೋಣ, ಸಂಜೆ ಟೈಮು, ಆಮೇಲೆ ಕತ್ಲೆ ಆಗೋದಿದೆ. ಪ್ರತಿಯೊಂದು ಸಂಚಿಕೆಯಲ್ಲಿ ಒಂದಲ್ಲ ಒಂದು ವಿಚಾರ, ಮೇನ್ಸ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ್ದು ವಿಚಾರಗಳನ್ನ ನಿಮಗೆ ತಲುಪಿಸ್ತಾ ಇರ್ತೀನಿ. ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಹೈಪ್ ಬಟನ್ ಇರುತ್ತೆ, ಹೈಪ್ ಬಟನ್ನ ಕೊಟ್ಕೊಳ್ಳಿ. ಯಾರೋ ಪುಣ್ಯಾತ್ಮ ಏನೋ ಮಾಡ್ತಾಯಿದ್ದ, ನಮ್ಮನ್ನು ನೋಡೋದಕ್ಕೆ ಜೇಬುವಾಡಿಗೆ ಹಾಕೋಬಿಟ್ಟ, ಏನು ಅಂತ ಗೊತ್ತಿಲ್ಲ. ತಿರ್ಗಾ ಈಗ ಜೇಬಿಂದ ತೆಗಿತಾವೆ, ನೋಡ್ದ? ಏನೋ ಇರ್ತಾವೆ, ಯಾರಿಗೆ ಗೊತ್ತು. ಅದಿರಲಿ. ಈಗ ಇಲ್ಲೊಂದು ಊರು ಬಂತು. ಇಲ್ಲಿಂದ ಒಳಗಡೆ ರೋಡ್ ಮಾತ್ರ ನೋಡ್ರಿ, ಅದೊಂದೇ ನಮಗೆ ಭಾಳ ಸಂತೋಷ. ನೀವು ಎಲ್ಲೇ ಹೋಗಲಿ RGSCL ಎಲ್ಲ ಪ್ರಾಜೆಕ್ಟ್ ಹತ್ರನೂ ಎಲ್ಲ ರೋಡ್ಗಳು ಬ್ಯೂಟಿಫುಲ್ ಆಗೈತೆ. ಇಲ್ಲೊಂದು ಹಳ್ಳಿ ಬಂತು, ಹಳ್ಳಿಯಿಂದ ಒಳಗಡೆ ಕೊಯ್ತಾ ಇದ್ದೀವಿ. ಇದು 7 ಕಿಲೋಮೀಟ್ರು. ವಿಜಯನಗರದಿಂದ ಮಲ್ಲಸಂದ್ರ ಒಂದು 14 ಕಿಲೋಮೀಟ್ರು. ಓಕೆ, ನೋಡಿ ಒಟ್ಟಿಗೆ ನೀವು ಹೆಂಗೆ ಕವರ್ ಮಾಡ್ಬೋದು ಅಂತ. ನಾನು ಸ್ವಲ್ಪ ಬೇಗ ಬಂದಿದ್ದಿದ್ರೆ ಇವತ್ತು ನಾನು ಫಸ್ಟು ಮಲ್ಲಸಂದ್ರ, ಆಮೇಲೆ ಗೌಡ್ನಳ್ಳಿ, ಆಮೇಲೆ ಉಣ್ಣಿಗೆರೆ, ನೀವು 3 ಕವರ್ ಮಾಡ್ಬೋದಾಗಿತ್ತು. ಇದೆಲ್ಲ ಬ್ಯಾಂಗ್ಳೂರು ನಾರ್ತ್. ಓಕೆ, ಬ್ಯಾಂಗ್ಳೂರು ನಾರ್ತ್ ಇದು. ಅಂದರೆ ಬ್ಯಾಂಗ್ಳೂರು ಉತ್ತರ, ಸರಿ ಅಲ್ವೇನ್ರಿ? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಹೌದು, ಉತ್ತರ ಯಾವ ಕಡೆ ನೋಡಿ. ಸಿಂಪಲ್ ರೋಡು, ಶಿವ ಅಂತ ಹೋಯ್ತಾ ಇರೋದೆ, ಎಲ್ಲೂ ತಿರುಗಂಗಿಲ್ಲ, ಮರಗಂಗಿಲ್ಲ, ಅದೇ ಕರ್ಕೊಂಡು ಹೋಯ್ತದೆ. ನೀವು ಫಸ್ಟು ಯಾವುದ್ರಿ ಅದು, ಅದೇ ಪ್ರತಿ ಸತಿ ಹಂಗೆ ಮಿಸ್ ಆಯ್ತದೆ ನನಗೆ. ಮಲ್ಲಸಂದ್ರಾಗ ಬಂದಿದ್ದ ತಕ್ಷಣವೇ ಅಲ್ಲಿಂದ ನೀವು ಡೈರೆಕ್ಟಾಗಿ ಗೌಡ್ನಳ್ಳಿಗೆ ಬಂದ್ಬಿಡಿ. ಗೌಡ್ನಳ್ಳಿಗೆ ಬಂದು ಗೌಡ್ನಳ್ಳಿ ನೋಡ್ಕೊಳ್ಳಿ. ಗೌಡ್ನಳ್ಳಿ ನೋಡಿದ ನಂತರ ಆಮೇಲೆ ಉಣ್ಣಿಗೆರೆಗೆ ಹೋಗಿ. ಉಣ್ಣಿಗೆರೆನಲ್ಲಿ ನಿಮಗೆ ರೋಡ್ ಪಕ್ಕದಲ್ಲೇ ದೊಡ್ಡದಾಗಿ ಕಾಣುತ್ತೆ RGSCL, ಏನು ತೊಂದರೆ ಇಲ್ಲ. ಕುರಿ ಮರಿ ಮೇಕೆ ಹಿಂಗೆ. ಇಲ್ಲೊಂದು ಹಂಪೈತೆ, ಕಾಣಿಸಲ್ಲ. ಮೆಲ್ಲಿಗೆ ಹೋಗಪ್ಪ. ಮೆಲ್ಲಿಗೆ ಹೋಗಪ್ಪ. ಯಾವುದೋ ಚೆನ್ನಾಗೈತೆ ಇದು. ಈ ಗೌಡರ ಮನೆ. ಗೌಡ್ರ ಮನೆ, ಅದಕ್ಕೆ ಅಷ್ಟು ಜೋರಾಗೈತಪ್ಪು. ಚೆನ್ನಾಗೈತೆ.
ವೆರಿ ಗುಡ್. ಇಲ್ಲಿಂದ ಸ್ಟ್ರೈಟ್ ಹೋಗ್ತಾ ಇದ್ದೀನಿ. ಇಲ್ಲೊಂದು ಹಂಪ್ ಐತೆ ನೋಡಿ, ಕಾಣಿಸೋದೇ ಇಲ್ಲ ಈ ಹಂಪ್ಗಳು ಊರ ಕಡೆ. ಯಾವುದೋ ಒಂದು ಹಳ್ಳಿ ಇದು. ಆದಷ್ಟು ಬೇಗ ಬೇಗ ಅಲ್ಲಿಗೆ ಹೋದರೆ ನಾವು ಗೌಡ್ನಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಹುಣ್ಣಿಗೆರೆನ ಕವರ್ ಮಾಡ್ಬೋದು. ಈಗ ನಾನು ನಿಮಗೆ ಹುಣ್ಣಿಗೆರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹುಣ್ಣಿಗೆರೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬ್ಯೂಟಿಫುಲ್ ಊರು ಹೆಸರೆಲ್ಲಾದರೂ ಬೋರ್ಡ್ ಮೇಲೆ ಐತೆ ನೋಡ್ರಿ. ಇಲ್ಲಿ ಯಾವ ಬೋರ್ಡು ಇಲ್ಲ, ಏನೂ ಇಲ್ಲ. ಯಾವುದಾದ್ರೂ ಬೋರ್ಡು ಇಲ್ಲಿ ನೋಡಿ. ಇಲ್ಲಿ ಯಾವುದೋ ಸ್ಟೇಷ್ನರಿ ಐತೆ ನೋಡಪ್ಪ, ಇಲ್ಲೈತೆ. ಕಿತ್ತನಹಳ್ಳಿ ಅಂತ ಐತೆ ಆಪೋಸಿಟ್ ಅಂತ ನೋಡಪ್ಪ. ಇಲ್ಲಿ ಯಾವುದೋ ಲಾರಿ ಸ್ವಾಮಿಗಳು ಬಂದರು. ನಾವು ಫಸ್ಟ್ ಒಳಗಡೆ ನುಗ್ಬಿಡೋಣಪ್ಪ, ಇಲ್ಲಾಂದ್ರೆ ಪಾಪ ಅವ್ನು ಬರೋಕ್ಕಾಗಲ್ಲ. ಯಾವುದೋ ಒಂದು ಸರ್ಕಲ್ ಕಿತ್ತನಹಳ್ಳಿ ಅಂತ ಐತೆ, ಆಯಿತಾ. ಕಿತ್ತನಹಳ್ಳಿನಲ್ಲಿ ಫಸ್ಟು ನಾವು ಗೌಡನಹಳ್ಳಿಗೆ ಹೋಗೋಣ. ಓಕೆ, ವೇರ್ ಈಸ್ ಗೌಡನಹಳ್ಳಿ? ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ಮೇಲೆ ಲೆಫ್ಟ್ಗೆ ಹೋಗಬೇಕು. ಇಲ್ಲೇನೋ ಜ್ಯುವೆಲ್ರಿ ಶಾಪು, ಬ್ಯಾಂಕರ್ಸು, ಜ್ಯುವೆಲ್ರಸ್ಸು ಅಂತ ಐತೆ. ಅಮ್ಮ ಸ್ವಾಮಿಯೇ ಶರಣಮಯ್ಯಪ್ಪ. ಇಲ್ಲಿ ನೋಡಪ್ಪ ಬಸ್ ಸ್ಟಾಪ್ ಐತೆ. ಯಾರ ಕೇಳಿದ್ರಲ್ಲಪ್ಪ ಬಸ್ಗಳು ಸಿಗ್ತಾವ, ಅದು ಸಿಗ್ತಾವ, ಇದು ಸಿಗ್ತಾವ, ಆಟೋ ಸಿಗ್ತಾವ ಅಂತ. ನೋಡ್ರಿ, ಆಟೋ ಅಲ್ಲಿ ಹೋಯ್ತಾ ಐತೆ. ಲೆಫ್ಟ್ ಸೈಡ್ ಬಸ್ ಐತೆ. ಇಲ್ಲೇ ಲೆಫ್ಟ್ ಹೋಗ್ಬೇಕು ನೋಡಿ. ಆಟೋ ಅಲ್ಲಿ ಹೋಯ್ತಾ. ಒಂದು ದೊಡ್ಡ ಸರ್ಕಲ್ಲು. ಯಾವ ಚಾಮುಂಡೇಶ್ವರಿ ತಾಯಿದು ಏನೋ ಇರಬೇಕೇನಪ್ಪ ಸ್ಟ್ಯಾಚು, ಇನ್ನೂ ಓಪನ್ ಆಗಿಲ್ಲ. ಇದೆ ಕಿತ್ತನಹಳ್ಳಿ ಬಸ್ ನಿಲ್ದಾಣ. ಹೋಗ್ತೀನಿ. ಕಿತ್ತನಹಳ್ಳಿ ಬಸ್ ನಿಲ್ದಾಣ. ನಮ್ಮ ಮಡ್ದಿಯವರು ಬೈತವ್ರೆ, ಸ್ವಲ್ಪ ಬೇಗ ನಡೀರಿ, ಟೈಮ್ ಆಯಿತು ಅಂತ. ನಾಟಿ ದಮ್ ಬಿರಿಯಾನಿ ಅಂತ ಐತೆ, ಆದರೆ ಅಲ್ಲಿ ಬಾಕ್ಲು ಹಾಕವ್ರೆ. ಬೋರ್ಡ್ ಮಾತ್ರ ಐತೆ ಬಾಕ್ಲು. ಅದೇನೋ ಅಂತಾರಲ್ಲ, ಕೋಳಿ ನೇತಾಕ್ಬಿಟ್ಟು ಬಿರಿಯಾನಿ ತಿನ್ನಿಸ್ದೆ ಅಂತ ಅಂತಾರ. ಬೋರ್ಡ್ ಮಾತ್ರ ಐತೆ, ಆದರೆ ಅಂಗಡಿ ಇಲ್ಲ. ಕಿತ್ತನಹಳ್ಳಿ ಬಸ್ ಸ್ಟಾಪಿಂದ ಲೆಫ್ಟ್ ಸೈಡ್ಗೆ ಹೋಗಿ ಮಸ್ತ್ ರೋಡು ಸ್ವಯೋ ಅಂತ ಹೋಗ್ತಾ ಇದ್ದೀನಿ ನಾನು. ಸ್ಪೀಡ್ ಎಷ್ಟು ಅಂತ ಕೇಳ್ತೀರಾ? 45 ಕಿಲೋಮೀಟ್ರ್ ಸ್ಪೀಡ್. ಈಗ 50 ಸ್ಪೀಡಿಗೆ ಬಂದೆ. 50 ಸ್ಪೀಡು ನೋಡಿ. ಇಲ್ಲಿ ಮೇಲ್ಗಡೆ ಹೈ ಟೆನ್ಷನ್ ವೈರು ಕಾಣಿಸುತ್ತೆ ನಿಮಗೆ. ಕಿತ್ತನಹಳ್ಳಿಯಿಂದ ಎಡಗಡೆಗೆ ಹೋದರೆ ನಿಮಗೆ ಗೌಡ್ನಹಳ್ಳಿ RGHCL ಸಿಗುತ್ತೆ. ಗೌಡ್ನಹಳ್ಳಿ RGHCL ರೋಡ್ ನೋಡ್ರಿ, ಏನು ಚೆನ್ನಾಗೈತೆ ರೀ ಸ್ವಾಮಿ, ಚೆನ್ನಾಗಿದೆ. ಕುಮಾರಸ್ವಾಮಿ ಅವ್ರದ್ದು ಫೋಟೋಗಳು ಹಾಕವ್ರೆ ಅಕ್ಕಪಕ್ಕ ಎಲ್ಲ. ಏನು ಸಮಾಚಾರ ಏನೋ ಗೊತ್ತಿಲ್ಲ. ಯಾವುದಿದು ಚಾಮುಂಡಿ ನಗರ ಅಂತ ಐತೆ. ಚಾಮುಂಡಿ ನಗರದಿಂದ ಸ್ವಲ್ಪ ಮುಂದೆ ಹೋಗಬೇಕು ಅಲ್ವೇನ್ರಿ? ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ ಅಂತ ತೋರಿಸ್ತಾ ಇದ್ದೆ. 4 ಕಿಲೋಮೀಟ್ರ್. ಎಷ್ಟು ನಿಮಿಷ? 9 ನಿಮಿಷ. ಅದು ಹೆಂಗ್ರಿ ಅದು 4 ಕಿಲೋಮೀಟ್ರಿಗೆ 9 ನಿಮಿಷ ಅಂದರೆ ನಾನು ಓಡಿಸ್ತಾ ಇರೋದು ಸ್ಲೋ ಅಂತ ಆಯಿತು. ಅಯ್ಯೋ, ನಿಧಾನವೇ ಪ್ರಧಾನಪ್ಪ ಸ್ವಾಮಿ, ಮೆಲ್ಲಿಗೆ ಹೋಗುವ. ಹೊಟ್ಟೆ ಹಸಿತಾ ಇಲ್ವಾ ನಿಮಗೆ? ಹಸಿತೈತೆ, ಎಲ್ಲಿ ಬೇಡೋದು. ನನಗೆ ಹಸಿಯಾದಿರಲಿ. ಈ ನಡುವೆ ಯಾಕೋ ಕರೆಕ್ಟ್ ಟೈಮ್ ತಿಂತಾಯಿಲ್ಲ ಸ್ನೇಹಿತರೆ. ಇದೆಲ್ಲ ಆಚೆ ಬಂದ ಮೇಲೆ ಸಹಜವಾಗಿ ನಮಗೆ ಬೇಕು ಅಂದಾಗ ಊಟ ಸಿಗಲ್ಲ. ನಮಗೆ ಬೇಕಾಗಿರೋವಂಥದ್ದೇ ನಮಗೆ ಸಿಗಲ್ಲ. ಸೊ ಅದೆಲ್ಲ ಸಹಜ. ಆಚೆ ಕಡೆ ಬಂದಾಗ ನಾವು ಅದಕ್ಕೆಲ್ಲ ಅಡ್ಜಸ್ಟ್ ಆಗಬೇಕಾಗಿದೆ. ಹಂಗಂದ್ಬಿಟ್ಟು ನಾನು ಏನು ಸಿಗ್ತದೆ ಅದು ತಿನ್ನೋಕ್ಕಾಗಲ್ಲ. ಅದಕ್ಕೆ ಹೋಟ್ಲು ಹುಡ್ಕೋಣ ಅಂದರೆ ಈ ಊರು ಒಳಗಡೆ ಎಲ್ಲ ಹೋಟ್ಲು ಸಿಗೋಲ್ಲ. ನೀವು ಸಿಟಿ ವಾಡಿಗೆ ಹೋಗ್ಬೇಕಾಗುತ್ತೆ. ರೋಡ್ ಮಾತ್ರ ಬ್ಯೂಟಿಫುಲ್ ಆಗೈತೆ. ಸರಾಗವಾಗಿ ಹೋಗ್ತಾ ಇದ್ದೀನಿ. ಇನ್ನೊಂದು ಎಷ್ಟು ನಿಮಿಷ ತೋರಿಸ್ತಾ ಐತ್ರಿ? 8 ನಿಮಿಷ. ನೋಡ್ರಿ, ಇಲ್ಲೇ ಬಸ್ ಬಂತು ರೀ. 2:45 HA. ಹೆಂಗೋಯ್ತದ ನೋಡಿದ್ರ? ರಾಕೆಟ್ ಹೋದಂಗೆ ಹೋದ. ಹಂಗೆ ಬಸ್ ಬೇಕಾ ಸ್ವಾಮಿ? ಯಾರೋ ಒಬ್ಬರು ಪ್ರಶ್ನೆ ಹಾಕಿದ್ರು, ಸಾರ್ ಬಸ್ಸಿನ ವ್ಯವಸ್ಥೆ ಐತಾ ಸಾರ್, ಆಟೋ ವ್ಯವಸ್ಥೆ ಐತಾ ಸಾರ್ ಅಂತ. ಐತೆ ನೋಡ್ರಿ ಹೆಂಗೋಯ್ತಾರೆ ನೋಡ್ರಿ. ಹೆಣ್ಮಕ್ಳು ಹೆಂಗೆ ಗಾಡಿ ಓಡಿಸ್ಕೊಂಡು ಬರ್ರ ಅಂತ ಹೋಯ್ತಾರೆ. ನಾವು ಇದ್ದೀವಿ, ಏನು ಮಾಡೋಕ್ಕೆ. ಅರ್ಥ ಆಯ್ತಾ? ಬಸ್ಸಿನ ವ್ಯವಸ್ಥೆ ಐತೆ. ಅಲ್ಲಿ ಚಾಮುಂಡಿಪುರ ಅಂತ ನೋಡಿದ್ರಿ. ಇಲ್ಲಿ ರಾವುತನಹಳ್ಳಿ ಏನ್ರಿ? ರಾಹುಲಹಳ್ಳಿ ಅನ್ನಂಗೆ ಕೇಳಿಸ್ತು. ನನ್ನ ಹೆಸರು ಏನಾದ್ರು ಹಾಕ್ಕೊಟ್ರು. ರಾವುತನಹಳ್ಳಿ ನೋಡ್ರಿ, ಎಷ್ಟು ಚೆನ್ನಾಗೈತೆ ಊರು ವಾಡೆ ನೋಡ್ರಿ. ಸಿಮೆಂಟಿನ ರೋಡು ರೇ. ನಮ್ಮ ಪೇಟೆನೇ, ನಮ್ಮ ಬ್ಯಾಂಗ್ಳೂರು ಒಳಗಡೆನೇ ವೇಸ್ಟು ರೀ. ನೋಡಿರಿ ಇಲ್ಲಿ ರೋಡ್ಗಳು ನೋಡಿರಿ. ಮನೆ ಹೊಸಲು ಗಂಟನೂ ರೋಡ್ ಇರ್ತದೆ. ಅಷ್ಟು ಚೆನ್ನಾಗಿರ್ತಾವೆ ನೋಡ್ರಿ. ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳ ಕಚೇರಿ ಅಕ್ಕಪಕ್ಕ ಐತೆ. ಯಾವುದೋ ಒಂದು ಬ್ಯೂಟಿಫುಲ್ ಮನೆ ಐತೆ.
ನ್ಯೂ ಅಯ್ಯಂಗಾರ್ ಬೇಕ್ರಿ ಆ್ಯಂಡ್ ಸ್ವೀಟ್ಸ್. ಇದು ನ್ಯೂ ಅಂತ ಹೆಸರು ಮಾತ್ರ ಐತೆ, ಅವ್ನು ನೋಡಿದ್ರೆ ನ್ಯೂ ಆಗಿಲ್ಲ ಅದು. 5 ರೂಪಾಯಿನ ಕಾಯಿನ್ ಬೂತು. ಫ್ಯಾನ್ಸಿ ಸ್ಟೇಷ್ನರಿ ಹೆಂಗೆ ರೀ, ಬ್ಯೂಟಿಫುಲ್ ರೀ ರೋಡು. ಓಹ್ ಏನಪ್ಪ, ಅಲ್ಲಿದ್ದರೆ ಇಲ್ಲೇ ಹಾರನ್ ಹೊಡಿತಾನೆ, ಭಯ ಆಗ್ಬಿಡ್ತು ನನಗೆ. ಇನ್ನು ಎಷ್ಟು ನಿಮಿಷಪ್ಪ? ಯಾವ್ದು ರೀ? ಹಾಂ 6 ನಿಮಿಷ. ನಾನಿಲ್ಲಿ ಬೇಗ ಬೇಗ ವೀಡಿಯೋ ಮಾಡಿ ಹುಣ್ಣಿಗೆರೆ ಕಡೆ ಹೋಗ್ಬೇಕೀಗ. ಯಾಕಂದರೆ ಸಂಜೆ ಆದಾಗ ನಿಮಗೂ ಗೊತ್ತು, ಯಾವುದೋ ಒಂದು ವೀಡಿಯೋನಲ್ಲಿ ಸಂಜೆ ಆದಮೇಲೆ ನಾನು ವೀಡಿಯೋ ತೆಗ್ದಿದ್ದಕ್ಕೆ ಸ್ವಾಮಿ ಲೈಟ್ ಕಡಿಮೆ ಐತೆ ಹಂಗೆ ಹಿಂಗೆ ಅಂದರೆ ನಾನು ಅದು ಸರಿಯಾಗಿ ಫೋಕಸ್ ಮಾಡಿರಲಿಲ್ಲ, ಅದಕ್ಕೆ ಆ ಥರ ಬಂದಿದೆ. ಇಲ್ಲಾಂದರೆ ಕ್ಲೀನಾಗಿ ಬರೋದು. ಆಯಿತಾ? ಇಲ್ಲೊಂದು ಏನೋ ಐತೆ ಬಿಡಿ, ಅದು ಎಲ್ಲ ಊರಲ್ಲೂ ಇದ್ದೇ ಇರ್ತದೆ. ಇನ್ನು ಎಷ್ಟು ನಿಮಿಷ ಐತೆ? 5 ನಿಮಿಷ. ಎಷ್ಟು ಕಿಲೋಮೀಟ್ರು? 2 ಕಿಲೋಮೀಟ್ರು 5 ನಿಮಿಷ ಅಂತ ತೋರಿಸ್ತೈತೆ. ಅಕ್ಕಪಕ್ಕ ಏನಾದರೂ ದೂರದಿಂದ ಬಿಲ್ಡಿಂಗ್ ಕಾಣ್ತದಾ? ರೋಡ್ ಮಾತ್ರ ಬ್ಯೂಟಿಫುಲ್ ಆಗೈತೆ, ಉಳ್ಳಾಡ್ಕೊಂಡು ಹೋಗ್ಬೋದು. ಎಲ್ಲೂ ಹಳ್ಳ ದಿಬ್ಬೆ ದಬ್ಬ ದಿಬ್ಬಿ ಏನೂ ಇಲ್ಲ. ಇದು ನಾನು ಬರ್ತಾ ಇರೋಂಥದ್ದು ಏನ್ರಿ ಅದು ಹೆಸರು, ಮಲ್ಸಂದ್ರದಿಂದ ಗೌಡ್ನಹಳ್ಳಿಗೆ. ಇನ್ನೊಂದು ದೇವಸ್ಥಾನ ಐತೆ ಚೆನ್ನಾಗಿರೋದು. ಆ ದೇವಸ್ಥಾನ ಅಂತ ಗೊತ್ತಿಲ್ಲ, ನೋಡಲಿಲ್ಲ ನಾನು. ಇನ್ನೂ ಫಾಸ್ಟಾಗಿ ಹೋಗ್ಬೇಕಾ? ಈಗ ಅಪ್ಪ ಐತಲ್ಲ, ಅದಕ್ಕೆ 40ರಲ್ಲಿ ಹೋಗ್ತಾನೆ. ಎಲ್ಲಾದರೂ ಕಾಣಿಸ್ತಾ ಬಿಲ್ಡಿಂಗು? ಯಾವುದೂ ಬಿಲ್ಡಿಂಗ್ ಕಾಣಿಸ್ತಾ ಇಲ್ಲ. ಅಕ್ಕಪಕ್ಕ ಆ ಕಡೆ ಏನೋ ಒಳ್ಳೆ ಸಿಟಿ ಕಂಡಂಗೆ ಕಾಣ್ತೈತೆ. ಯಾವುದ್ರಿ ಅದು? ಆ ಕಡೆ ಸೈಡು ಸಿಟಿ ಥರ ಇರೋಂಗೈತೆ. ಇಷ್ಟೊತ್ತಿಗೆ ನಾನು ಬ್ಯಾಂಗ್ಳೂರಲ್ಲಿ ಗಾಡಿ ಓಡಿಸಿದ್ರೆ ಆರ್ತಿಪಾಳ್ಯ ಅಂತೆ, ರಾವುತಹಳ್ಳಿ, ಅರ್ತಿಪಾಳ್ಯ ಫಸ್ಟ್ ಬಂದು ಅದು ಯಾವುದೋ ಹೆಸರು ಹೇಳಿದ್ನಲ್ಲ, ಆಮೇಲೆ ರಾವುತಹಳ್ಳಿ, ಆಮೇಲೆ ಅರ್ತಿಪಾಳ್ಯದಿಂದ ಈಗ ಹೊರಟೆ. ಎಲ್ಲಾಂದ್ರೂ ದೂರದಿಂದ ಕಾಣ್ತಾಯ್ತಾ ಬಿಲ್ಡಿಂಗ್ಗಳು ನಿಮಗೆ? ಗೌಡ್ನಹಳ್ಳಿ ಕಾಣಿಸ್ಬೇಕಲ್ಲ ಇಷ್ಟೊತ್ತಿಗೆ. ಬಂದ್ಬಿಡ್ತು. ಇನ್ನೆಷ್ಟು ಕಿಲೋಮೀಟ್ರ್ ಐತೆ? 1.5 ಕಿಲೋಮೀಟ್ರ್ ಕಾಣಿಸ್ಬಿಡ್ಬೇಕಲ್ಲ ಬಿಲ್ಡಿಂಗು. ಎಲ್ಲಿ ಕಾಣ್ತೈತೆ? ಹಾಂ, ಸ್ಟಾರ್ಟ್ ಆಗೈತೋ ಇಲ್ವೋ ಯಾರು ಗೊತ್ತು. ಆಗಿರುತ್ತೆ ರೀ. ಏನು ರೀ ಹಿಂಗಂದ್ಬಿಟ್ರೆ ಗೌಡ್ನಹಳ್ಳಿ RGHCL ನೋಡೋಣ. ಗೌಡ್ನಹಳ್ಳಿದು ನೋಡೋಣ. ಮೇನ್ ರೋಡ್ ಅಕ್ಕಪಕ್ಕ ಊರುಗಳು ಕಾಣ್ತೈತೆ, ಏನು ತೊಂದರೆ ಇಲ್ಲ. ಏನಿದು? ಗಂಗಾಧರ ನಾಥ ಸ್ವಾಮಿ ಮಠನ ಅದು? ವೃತ್ತ. ಓಕೆ. ಸಾಹೇಬ್ರು ನಡ್ಕೊಂಡು ಆರಾಮಾಗಿ ಹೋಯ್ತಾವ್ರೆ. ಎಲ್ರಿ ಬಂತೇನ್ರಿ? ಇನ್ನೂ ಹೋಗ್ಬೇಕಾ? ಇದು ಯಾವುದ್ರಿ ಇದು? ಗೌಡಪ್ಪನ ಕ್ಲಬ್ಬು. ಅದು ಯಾವುದೋ ಕ್ಲಬ್ ಅಂತಪ್ಪು, ಯಾವುದೋ ಕ್ಲಬ್ ಅಂತ ಐತೆ, ಏನೋ ಗೊತ್ತಿಲ್ಲ. ಕಾಣಿಸ್ತಾ? ಅದಿರೋದು ಬಲಗಡಿಕ್ಕೋ ಎಡಗಡಿಕ್ಕೋ? ಎಡಗಡಿಕ್ಕೆ ಅಂದರೆ ಕಾಣಿಸ್ಬೇಕಲ್ಲ ಇಷ್ಟೊತ್ತಿಗೆ ಬಿಲ್ಡಿಂಗು. ಅಷ್ಟೇ ಒಳಗಡೆ ಎಲ್ಲೋ ಕಾಣ್ತದೆ ಹೋದ್ಮೇಲೆ. ಯಾವುದೋ ಮಸ್ತ್ ದೇವಸ್ಥಾನ ಐತೆ, ರಾಮನ ದೇವಸ್ಥಾನನಾ? ಹೌದು ರೀ, ಸಖತ್ತಾಗ. ಜೈನ್ ಅಲ್ಲ, ವೈಷ್ಣವ್ ದೇವಸ್ಥಾನ. ಇಲ್ಲಿಂದ ಲೆಫ್ಟು. ಕಾಣಿಸ್ತು ರೀ, ನೋಡ್ಕೊಳ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತು ನೋಡ್ರಿ, ಅಲ್ಲಿ ಕಾಣ್ತೈತೆ ಅಲ್ಲಿ. ನಾನು ಒಂದು ಸ್ವಲ್ಪ ಮುಂದೆ ಹೋಗ್ತೀನಿ. ಹಂಗೆ ಇರಿ. ಕಾಣಿಸ್ತಾ? ಓ ಕಾಣಿಸ್ಬಿಡ್ತು. ಇಲ್ಲಿ ನೋಡ್ರಿ, ಕಾಣಿಸ್ತಾ? ಝೂಮ್ ಮಾಡಿ ಆಮೇಲೆ ಹಾಕ್ತೀನಿ. ಈಗ ಅಲ್ಲಿಗೆ ಹೋಗೋಣ, ಟೈಮ್ ಇಲ್ಲ. ಕೊಡಿ. ಹಾಂ, ಎಲ್ರಿ ಅದು ಲೆಫ್ಟು. ಇನ್ನು ಸ್ವಲ್ಪ ಮುಂದೆ ಹೋಗಿ ಲೆಫ್ಟು.
ಇದು ಯಾವುದಿದು ಗೌಡನಹಳ್ಳಿ. ಇಲ್ಲೇ ಲೆಫ್ಟಲ್ಲಿ ಹೋಗ್ಬೋದಾಯ್ತಲ್ಲ, ಅದೆಲ್ಲೋ ಬೇರೆ ಕಡೆಯಿಂದ ತೋರಿಸ್ತಾ ಇದ್ದೆ. ಇರಲಿ, ಹಂಗೆ ಹೋಗೋಣ. ಹೆಂಗೆ ತೋರಿಸುತ್ತೋ ದಾರಿ ಹಂಗೆ ಹೋಗೋಣ. ಇಲ್ಲಿ ಲೆಫ್ಟಾ? ಎಸ್, ಇಲ್ಲಿ ಲೆಫ್ಟು. ಇಲ್ಲಿ ಯಾವ ಜಾಗ ಆಯಿತಾ ಎಲ್ಲ ತೋರಿಸಿ, ಅದು ಸ್ವಲ್ಪ ಚಿಕ್ಕದು ಮಾಡಿ ಎಲ್ಲೋಯ್ತು. ಹಿಂಗೆ ನೋಡೋಣ ತಾಳಪ್ಪ. ಹಾಂ, ಅಲ್ಲೈತೆ. ಯಾರೋ ತಾಯಿ ಬರ್ತಾವ್ರೆ. ಅಮ್ಮ ತಾಯಿ, ಅಲ್ಲಿ RGHCLಗೆ ಹೋಗೋದಕ್ಕೆ ದಾರಿ ಯಾವ ಕಡೆಮ್ಮ? ಆ ಬಿಲ್ಡಿಂಗ್ಗೆ ಹಾಂ, ಹಿಂಗೆ ಹೋಗೋಕ್ಕಾಗಲ್ವಾ? ಹೌದಾ? ಯಾವ ದೇವಸ್ಥಾನ ಬರುತ್ತೆ ಅಲ್ಲೇನಾ? ಇದ್ಯಾಕೋ ಈ ಕಡೆಯಿಂದ ತೋರಿಸ್ತು? ಹಾಂ ಹಾಂ, ಅದು ಕಾಲ್ದಾರಿ ತೋರಿಸೈತೆ. ನಾವು ಈ ಕಾಲ್ದಾರಿ ಕೈದಾರಿ ಅಂತ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಇವರು ನಮ್ಮ ಮೇಡಮ್ನವ್ರು ಹಾಕಿದ್ರು, ಏನು ಮಾಡೋಕ್ಕಾಗಲ್ಲ. ಗೂಗಲ್ಲು ಒಂದೊಂದು ಸತಿ ಆ ಥರ ತೊಂದರೆ ಆಯ್ತವೆ. ನಾವು ಹೋಗೋಣ. ಹಿಂದೆ ಹೋಗ್ತಾಯಿದ್ದೀನಿ ನಾನೀಗ. ಹಿಂದೆ ಹೋಗಿ ನೋಡಿ, ನೀವು ಅದೇ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಈ ಕಡೆಯಿಂದ ಬಂದರೆ ಕಾಲ್ದಾರಿ ಕೈದಾರಿ ಅಂದ್ಕೊಂಡು ಬರಬೇಕಾಯ್ತದೆ. ನಾನು ಇದನ್ನು ತಿರ್ಗಾ ವಾಪಸ್ಸು ಯಾವ ದೇವಸ್ಥಾನದ ಕಡೆಯಿಂದ ರೈಟ್ ಸೈಡ್ ಅಂತೆ. ನಾನು ಆವಾಗಲೇ ಹೇಳಿದ್ನಲ್ಲ ಯಾವುದೋ ದೇವಸ್ಥಾನ ಐತೆ ಅಂತ. ಕೋಳಿಗಳು ಸ್ವಾಮಿ, ಕೋಳಿಗಳು. ಈ ಕಡೆಯಿಂದ ಹೋಗೋಕ್ಕಾಗಲ್ಲ, ಆ ಕಡೆ ಎಲ್ಲೋ ಹೋಗ್ಬೇಕು. ಓಕೆ, ನೋಡೋಣ ತಾಳಪ್ಪ ಯಾವುದು ದೇವಸ್ಥಾನ. ನೋಡಿ, ಇಲ್ಲೊಂದು ದೇವಸ್ಥಾನ ಐತೆ, ಅದ್ರ ಪಕ್ಕದಲ್ಲಿ ಅಂದರು ಅವರು. ಇದೊಂದು ಸಣ್ಣ ದೇವಸ್ಥಾನ ಇದೆ, ದೇವ್ರು ಒಳ್ಳೇದು ಮಾಡಲಿ. ಅದ್ರ ಪಕ್ಕದಲ್ಲಿ ಒಂದು ರೋಡ್ ಇದೆಯಾ? ಹೌದು, ಇದೆ. ಹೌದು, ಇಲ್ಲಿಂದ ಹಿಂಗೋ ಹೋಗ್ಬೇಕು ಮೋಸ್ಟ್ಲಿ. ಇಲ್ಲಿಂದ ಹಿಂಗೆ ಹೋಗುವ? ಇದೇನಾ ದೇವಸ್ಥಾನ? ಹಾಂ ಹಾಂ, ಇಲ್ಲೆಲ್ಲ ಹೋದ್ರೆ ಹೋಗ್ಬೋದು ಅಂತ ಐತೆ. ಅದೇ ಥರ ಹೋಗಿದ್ದು ನಾನು. ಹಾಂ, ಅಲ್ಲೇ ಹೋಗಿದ್ದು. ಹಿಡ್ಕೊಳ್ಳಿ. ನಾವು ಇವಾಗ ಹೊಸದು ಒಂದು ಸರ್ಕಸ್ ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ. ಅವ್ರ ಹತ್ರ ಕೇಳೋಣ, ಕೇಳ್ಬಿಟ್ಟೆ ಬರೋಣ ಏನು ಅಂತಂದರೆ. ಅಣ್ಣ, ಅಲ್ಲಿ RGHCLಗೆ ಹೋಗ್ಬೇಕು. ಯಾವ ಕಡೆಯಿಂದ ಹೋಗ್ಬೇಕಣ್ಣ? ಹಾಸ್ಪಿಟ್ಲಲ್ಲ ಅಣ್ಣ, ಅಲ್ಲಿ ಗೌರ್ಮೆಂಟ್ ಬಿಲ್ಡಿಂಗು. ಪಟ್ಟಾಳದಮ್ಮನ ದೇವಸ್ಥಾನ ಆಯ್ತಂತಲ್ಲ, ಆ ಪಕ್ಕದಲ್ಲೇ ಅಲ್ವಾ? ಹಾಂ, ಅದೇನೆ. ಹಂಗಾದ್ರೆ ಅಲ್ಲಿಗೆ ಹೋಗ್ಬೇಕು ನಾನು. ಹಾಂ, ನಾನು ರಿವರ್ಸ್ ತೊಗೊತಾ ಇದ್ದೆ. ಪಾಪ ತಾತ ಭಯ ಬಿದ್ದುಬಿಟ್ರು. ನೋಡಿ, ಇಲ್ಲಿ ಒಳಗಡೆಗೆ ಹೋಗ್ಬೇಕು. ಇದು ಗೌಡ್ನಹಳ್ಳಿಗೆ. ಇಲ್ಲಿ ಬ್ಯೂಟಿಫುಲ್ ರೋಡು. ಹಿಂಗೆ ಹಿಲ್ ವೆಂಟ್ ಅಪ್ ಟು ಹಿಲ್. ಹಾಂ, ಹೌದೌದು, ಇದೇ ರೋಡು. ಹಿಂಗೆ ಹೋಗಿ ಇಲ್ಲಿ ಎಂಟ್ರೆನ್ಸು. ಇದು ಗೌಡನಹಳ್ಳಿ. ಇದು RGHCL. ಕ್ಲೋಸ್ ಮಾಡಿ. ಇದರ ಮುಂಚೆ ಯಾವುದು ಮಲ್ಲಸಂದ್ರ ಅಲ್ವಾ ಹೋಗಿದ್ದು? ಇಲ್ಲಿ ಇದು ಎಂಟ್ರೆನ್ಸು. ಇನ್ನೂ ರೆಡಿ ಆಗ್ತಾ ಇದೆ. ನೋಡಿ, ಇಲ್ಲಿ ನಿಮ್ಗೇನು ಕಾಣಿಸ್ತಾ ಇದೆಯೋ ಇದೆಲ್ಲ RGHCLದು ರೆಡಿ ಆಗ್ತಾ ಇರೋಂಥದ್ದು ಗೌಡ್ನಹಳ್ಳಿದು. ನಾನು ಇಲ್ಲಿ ಬೇಗ ನಿಮಗೆ ಎಲ್ಲ ವಿಚಾರಗಳನ್ನ ತೋರಿಸ್ತೀನಿ. ಓಕೆ, ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ. ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದಲ್ಲ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.